ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂಟಿಯವರೇ ಬನ್ನಿ ಕೂತ್ಕೊಳ್ಳಿ. ಹೇಳಿ ಕಂಟಿಯವರೇ. ಏನು ಹೇಳಿ ಸಾಹೇಬ್ರೆ, ಎಲ್ಲ ನಿಮಗೆ ಗೊತ್ತೈತಲ್ಲ. ನಮ್ಮ ಮನೆ ಬೀಗ ಹಾಕ್ಬಿಟ್ಟವ್ರೆ. ಆ ಮನೆ ನನ್ನ ಬಂಗಾರನ ಉಸಿರು. ಅದು ನನಗೂ ಗೊತ್ತು ಕಂಟಿಯವರೇ. ಅದಕ್ಕೆ ಸ್ಟೇ ಆರ್ಡರ್ ಸಿಗಬಾರ್ದು ಅಂತ ತುಂಬ ಟ್ರೈ ಮಾಡಿದೆ. ಆದರೆ ಎವಿಡೆನ್ಸ್ ಎಲ್ಲ ಆಪೋಸಿಟ್ ಕ್ಲೈಂಟ್ ಪರವಾಗಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ನಂಗೆ ಆ ಮನೆ ಬೇಕು ಸಾಹೇಬ್ರೆ. ಆ ಮನೆ ಬಿಟ್ಟು ಬೇರೆ ಆಸ್ತಿ ಜಮೀನು ಏನು ಬೇಕಾದ್ರೆ ಕೇಳಿ ಕೊಟ್ಬಿಡ್ತೀನಿ. ಆ ಮನೆ ಮಾತ್ರ ಉಳಿಸ್ಕೊಡಿ. ಯಾಕಂದ್ರೆ ನಮ್ಮೊಬ್ಬ ಬಾಳಿ ಬದುಕಿದ ಮನೆ ಅದು. ಅನ್ಸತ್ರುವೆ ಆ ಮನೆನಾಗಿರೋ ನೆನಪು ಹಂಗೆ ಇರ್ತದೆ. ಆ ಮನೆಗೆ ನಾ ರಾಧ ಕಾಲಿಟ್ರೆ ನಮ್ಮೊಬ್ಬನ ಎದೆ ಮೇಲೆ ಕಾಲಿಟ್ಟಂಗೆ ಅರ್ಥ ಆಯ್ತದೆ. ನೋಡಿ ಕಂಟಿ, ಕಾನೂನು ಅನ್ನೋದು ಬರೀ ಪೇಪರ್ ಮೇಲೆ ನಡೆಯುತ್ತೆ, ಭಾವನೆಗಳ ಮೇಲಲ್ಲ. ಅವ್ರ ಹತ್ರ ಇರೋ ಎವಿಡೆನ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ಆ ಮನೆನೇ ಬೇಕು ಅಂತ ಕೇಸ್ ಹಾಕಿದ್ದಾರೆ. ಅದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸಾಹೇಬ್ರೆ, ನಮ್ಮೊಬ್ಬನ ನೆನಪು ಆ ಮನೆ ಇಂಚಿಂಚಾಗೋಯ್ತೆ. ಆ ರಾಧೆನ ಮನೇನ ಕಿತ್ಕೊಬಿಟ್ರೆ ಮಗನಾಗಿ ನಮ್ಮೊಬ್ಬನಿಗೆ ಮೋಸ ಮಾಡ್ದಂಗೆ ಆಯ್ತದೆ. ನೋಡಿ ಕಂಟಿ, ಈ ಕೇಸ್ ಬಗ್ಗೆ ನಾನು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡಿದ್ದೀನಿ. ಆದರೆ ಪರಿಸ್ಥಿತಿ ನಮ್ಮ ಪರವಾಗಿಲ್ಲ. ಯಾವುದಾದ್ರೂ ಒಂದು ಸಣ್ಣ ಲೂಫೋನ್ ಸಿಕ್ಕಿದ್ರು ಸಾಕು, ಅವ್ರು ತೋರಿಸಿರೋ ಪೇಪರೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಆದರೆ ಸದ್ಯಕ್ಕಿರೋ ಲೆಕ್ಕಾಚಾರ ನೋಡಿದ್ರೆ ಇಡೀ ಮನೆ ಅವ್ರ ಪರವಾಗೋ ಚಾನ್ಸ್ ಜಾಸ್ತಿ ಇದೆ. ಸಾಹೇಬ್ರೆ, ನಂಗೆ ಈ ಪೇಪರ್ನಾಗಿರೋದೆಲ್ಲ ಗೊತ್ತಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಬಂಗಾರ ಬದುಕಿರೋ ಮನೆ ಮಾತ್ರ. ಆ ಮನೆ ಬೀಗ ತೆಗ್ಸೋ ಶಕ್ತಿ ಈ ಕರಿಕೋಟ್ಗೆ ಇಲ್ವಾ ಸಾಹೇಬ್ರೆ? ಕಂಟಿ, ಸ್ವಲ್ಪ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡಿ. ನನ್ನ ಕೈಲಾಗೋ ಪ್ರಯತ್ನ ನಾನೆಲ್ಲ ಮಾಡಿದ್ದೀನಿ. ಆದರೆ ನಾನು ದೇವರಲ್ಲ. ಒಂದು ವೇಳೆ ಕೋರ್ಟು ಅವ್ರ ಪರವಾಗಿ ತೀರ್ಪು ಕೊಟ್ಬಿಟ್ರೆ ನಿಮ್ಮ ಮನೆ ಅವ್ರ ಕೈಗೆ ಒಪ್ಪಿಸ್ಬೇಕಾಗತ್ತೆ. ಅಲ್ಲ ಸಾಹೇಬ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ನಾನು ಎಲ್ರಿಗೂ ನಾನು ಲಾಯರ್ ಹತ್ರ ಮಾತಾಡ್ಕೊ ಬರ್ತೀನಿ, ನಮ್ಮ ಮನೆ ವಾಪಸ್ ಸಿಗ್ತದೆ ಅಂತ ಧೈರ್ಯ ಹೇಳಿ ಬಂದೀನಿ. ನಾನು ಸುಳ್ಳು ಭರವಸೆ ಕೊಡಲ್ಲ ಕಂಟಿ. ಸದ್ಯಕ್ಕಿರೋ ಪರಿಸ್ಥಿತಿ ನೋಡಿದ್ರೆ 100% ಕೇಸು ನಮ್ಮ ಕಡೆನೇ ಆಗುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ. ನಾನು ನನ್ನ ಕೈಲಾದಷ್ಟು ಹೋರಾಟ ಮಾಡ್ತೀನಿ. ಸಾಹೇಬ್ರೆ, ನಾನು ಯಾರ ಮುಂದೆನೋ ಕೈ ಮುಗ್ದನಲ್ಲ. ಕೈ ಮುಗಿದು ಕೇಳ್ತಾ ಇದ್ದೀನಿ, ನನ್ನ ಮನೇನ ಉಳಿಸ್ಕೊಡಿ. ಸದ್ಯಕ್ಕೆ ನೀವೇನಂತೆ ಅವರು? ಚಿಚ್ಚ, ಏನು ಮಾಡ್ತಾ ಇದ್ದೀರಾ? ಕೈ ಇಳಿಸಿ. ನಾನು 100ಕ್ಕೆ 100ರಷ್ಟು ಪ್ರಯತ್ನ ಮಾಡ್ತೀನಿ. ಹೋಗ್ಬಿಡ್ತಾನೆ.